ಮತ್ತೆ ಎಲುಬಿಲ್ಲದ ನಾಲಿಗೆಯನ್ನ ಹರಿಬಿಟ್ಟ ರೇವಣ್ಣ. ಇಂಥ ದುರಂಕಾರಿ ಡಿಸಿ ನಾನು ನೋಡಲಿಲ್ಲ. ಡಿಸಿ ಲತಾ ಕುಮಾರಿ ಅವರಿಗೆ ನಿಂದನೆ ಮತ್ತು ಧಮಕಿ. ಏನು ಕಾಂಗ್ರೆಸ್ ಶಾಶ್ವತವಾಗಿರ್ತದೆ ಅಂತ ತಿಳ್ಕೊಂಡ್ಬಿಟ್ಟಾರೆ ಇವರು. ಯಾವತ್ತಾರು ಒಂದೊಂದಿನ ತಗಲಾಕಿರ್ತಾರೆ ಇವರು. ಹೌದು, ರೇವಣ್ಣ ಮತ್ತೆ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಈ ಹಿಂದೆ ಅಧಿಕಾರಿಗಳ ಮೇಲೆ ತಮ್ಮ ಅರೆಬಾಯಿಯ ಮೂಲಕ ನಿಂದನೆ ಮಾಡಿ ವಿಕೃತಿ ಮೆರೆದಿದ್ದ ರೇವಣ್ಣ ಈಗ ಮತ್ತೆ ತನ್ನ ಹಳೆ ಚಾಳಿಯನ್ನ ಆರಂಭಿಸಿದ್ದಾರೆ. ಇದಕ್ಕೆ ಪೂರಕವಾಗಿ ಹೊಳೆನರಸೀಪುರದ ತಾಲೂಕು ದಂಡಾಧಿಕಾರಿಗಳ ಕಚೇರಿಯಲ್ಲಿ ಮಾತನಾಡ್ತಾ, ದಕ್ಷ ಅಧಿಕಾರಿ ಎಂದೇ ಹೆಸರು ಪಡೆದಿರುವ, ಹಗಲು ರಾತ್ರಿ ಸಾರ್ವಜನಿಕವಾಗಿ ಕೆಲಸ ಮಾಡುವ ದಲಿತ ಸಮುದಾಯಕ್ಕೆ ಸೇರಿದ ಡಿಸಿ ಲತಾ ಕುಮಾರಿ ವಿರುದ್ಧ ತಮ್ಮ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ತಾಲೂಕು ದಂಡಾಧಿಕಾರಿ ಕಚೇರಿಯಲ್ಲಿ ಮಾತನಾಡುತ್ತಾ, ನನ್ನ ರಾಜಕೀಯ ಜೀವನದಲ್ಲಿ ಇಂತಹ ದುರಂಕಾರಿ ಡಿಸಿಯನ್ನ ನಾನು ನೋಡೇ ಇಲ್ಲ ಎಂದು ಡಿಸಿ ಅವರ ವಿರುದ್ಧ ಹರಿಹಾಯ್ದಿದ್ದಾರೆ. ಇವರನ್ನ ಕಟ್ಟಿಹಾಕುವ ಸಮಯ ಬಂದೇ ಬರ್ತದೆ ಎಂದು ಪರೋಕ್ಷವಾಗಿ ಬೆದರಿಕೆ ಮಾತು ಆಡಿದ್ದಾರೆ. ಈ ಹಿಂದೆಯೂ ಅನೇಕ ಬಾರಿ ಅಧಿಕಾರಿಗಳನ್ನ ದನ ಕಾಯುವವರು, ಎಮ್ಮೆ ಕಾಯುವವರು, ಕೆಲಸಕ್ಕೆ ಬಾರದೇ ಇರುವವರು ಎಂದು ಸಾರ್ವಜನಿಕವಾಗಿ ನಿಂದಿಸುವ ಮೂಲಕ ಬೆದರಿಕೆ ಹುಟ್ಟಿಸಿರುವುದಲ್ಲದೆ ಇದನ್ನ ತಿದ್ದುಕೊಂಡು ನಡೆಯುತ್ತಿದ್ದಾರೆ ಎಂದುಕೊಳ್ಳುವಷ್ಟರಲ್ಲಿ ಮತ್ತೆ ಹಳೆ ಚಾಳಿ ಮುಂದುವರೆಸಿದ್ದಾರೆ. ಈ ಬಗ್ಗೆ ದಲಿತ ಮುಖಂಡರು ಆಕ್ರೋಶ ಹೊರಹಾಕಿದ್ದಾರೆ. ರೇವಣ್ಣ ಅವರು ಇದೇ ಚಾಳಿ ಮುಂದುವರೆಸಿದ್ರೆ ರೇವಣ್ಣ ವಿರುದ್ಧ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ಮಾಡಲಾಗುತ್ತದೆ. ಈ ಬಗ್ಗೆ ಸಾರ್ವಜನಿಕವಾಗಿ ಕ್ಷಮೆ ಕೇಳಲೇಬೇಕು ಎಂದು ದಲಿತ ಮುಖಂಡರು ಎಚ್ಚರಿಸಿದ್ದಾರೆ. ಯಾರು ಒಬ್ರು ಅಂದ್ರೆ ಅಧಿಕಾರಿಗಳನ್ನ ಹೊರಗೆ ಹೋಗಿ ಅಂತಾರೆ. ಅವ್ರ ಅಧಿಕಾರಿಗಳನ್ನ ಎದುರುಗಡೆ ನಾವು ಕೂತು ಡಿಸ್ಕಸ್ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತಂದ್ರೆ ಆಚೆ ನಡೀಲಿ ಅಂತಾರೆ. ಇಂಥ ದುರಂಕಾರಿ ಡಿಸಿ ನಾನು ನೋಡಲಿಲ್ಲ. ಏನು ಕಾಂಗ್ರೆಸ್ ಶಾಶ್ವತವಾಗಿರ್ತದೆ ಅಂತ ತಿಳ್ಕೊಂಡ್ಬಿಟ್ಟಾರೆ ಇವರು. ಡಿಸಿ ಎಸ್ ಪಿಗಳು ಕಾಂಗ್ರೆಸ್ ಶಾಶ್ವತವಾಗಿದ್ದು ಬಿಡುತ್ತೆ ಈ ರಾಜ್ಯದಲ್ಲಿ ಅಂತ ತಿಳ್ಕೊಂಡ್ಬಿಟ್ಟಾರೆ ಇವರು. ಯಾವತ್ತಾರು ಒಂದೊಂದಿನ ತಗಲಾಕಿರ್ತಾರೆ ಇವರು. ಕಾಲ ಜಾಸ್ತಿ ದಿನ ದೂರ ಇಲ್ಲ. ಡಿಸಿ ಎಸ್ ಪಿಗಳಿಗೆ ನಾನು ನೋಡಿದ್ದೀನಿ. ಡಿಸಿ ಎಸ್ ಪಿಗಳು ನಿಮ್ಮ ಕಾನೂನು ಬಿಟ್ಟು ಮಾಡಕ್ಕೆ ಹೋದರೆ ಒಂದಲ್ಲ ಒಂದಿನ ಅದನ್ನು ಅನುಭವಿಸೋ ಕಾಲ ಬರುತ್ತೆ. ಹುಷಾರಾಗಿದೆ ಅಷ್ಟೇ. ಯಾರು ನೀವು ಉಳ್ಸಕ್ಕೆ ಬರಲ್ಲ, ಯಾವ ರಾಜಕಾರಣಿಗಳು. ನಾನು ನೋಡಿದ್ದೀನಿ ಜೀವನದಲ್ಲಿ. ನಾನು ಹೇಳೋದು, ಯಾರೇ ಹೇಳಿದ್ರು ಕಾನೂನು ಬಿಟ್ಟು ಮಾಡಬೇಡಿ, ನಾವು ಹೇಳಿದ್ರು ಮಾಡಬೇಡಿ, ಬಡವರಿಗೆ ರಕ್ಷಣೆ ಕೊಡಿ. ಕಾನೂನು ಬಿಟ್ಟು ಮಾಡಿ ಅಂತ ನಾವೇನು ಯಾರು ಹೇಳಿಲ್ಲ. ಏನು ಈಗ ತಾಲೂಕಲ್ಲಿ ಬೆಳಗ್ಗೆ ಬಂದರೆ 40 ವರ್ಷದಿಂದ ಮಾಡ್ತಾವ್ರೆ ಜಮೀನ. ಅದಕ್ಕೊಂದು 162 ಅಂತ ಹಾಕ್ಬಿಡೋದು. ಅದಕ್ಕೆ 40 ವರ್ಷದಿಂದ ಜಮೀನು ಮಾಡ್ತಾ ಇರೋದಕ್ಕೆ ಸುರೇಶ್ ವೆಂಕಟೇಶು ಅಲ್ಲಿ ಹೋಗಬೇಡಿ. ಯಾರೋ ಅರ್ಜಿ ಕೊಟ್ಟರು, ನನ್ನಂತರು ಅರ್ಜಿ ಕೊಟ್ಟ ತಕ್ಷಣ ಅದನ್ನು ಪರಿಶೀಲನೆ ಮಾಡಬೇಕಲ್ವ, ಆರ್ಡ್ರ್ ಮಾಡಬೇಕಾ. 40 ಇಯರ್ಸ್ ಅವ್ರದ್ದು ತರ್ಕಾಸ್ ಇದೆ, ಎಲ್ಲ ಇದೆ. ಅದಕ್ಕೆ 162. ಆಮೇಲೆ ಬೇಕಾದವರಿಗೆ ಯಾವುದೂ ಇಲ್ಲ. ಬೇಕಾದವರಿಗೆ ನೋಟಿಸ್ ಇಟ್ಟು, ಯಾರು ಹೋದರೆ ನೋಟಿಸ್ ಇಟ್ಟಿಲ್ಲ. ಆಮೇಲೆ ಪೊಲೀಸ್ ಅಧಿಕಾರಿಗಳಿಗೂ ಒಳ್ಳೆ ರೀತಿ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ. ಒಬ್ಬ ಪೊಲೀಸ್ನಲ್ಲಿ ಕೆಟ್ಟರಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಪೊಲೀಸ್ ಅಧಿಕಾರಿಗಳಿಗೂ ಒಳ್ಳೆ ರೀತಿ ಕೆಲಸ ಮಾಡಿ ಗೌರವಯುತವಾಗಿ ಹೆಸರು ತಗೋಬೇಕು ಅನ್ನೋದಕ್ಕೂ ಬಿಡ್ತಾ ಇಲ್ಲ. ಆ ಮಟ್ಟಕ್ಕಿದೆ. ಆಮೇಲೆ ಅಧಿಕಾರಿಗಳನ್ನ ಕೆಲಸ ಮಾಡಿ ಒಂದೊಂದು ಇಲಾಖೆ, ತಿಂಗಳಲ್ಲಿ ಒಂದು ಇಲಾಖೆ ಕರೀರಿ, ಎಲ್ಲರೂ ಅರ್ಧ ಗಂಟೆಲಿ ಮಾತಾಡಿ ಕಳಿಸಿ. ಏನು ಸುರೇಶು, ಏನು ಬೆಳಗಿಂದ ಎಲ್ಲ ಹೇಳ್ತಾ ಇಲ್ಲ ಇವರೇ, ಎಲ್ಲ ಅಧಿಕಾರಿಗಳು ಬರೋಕ್ಕೆ ನೋಡಿ ಸರ್ ಇವತ್ತು ಅಂತ. ದಿನ ಬೆಳಿಗ್ಗೆ ಸಾಯಂಕಾಲ ಬೇರೆ ಬಂದರೆ ಏನು ಮಾಡ್ತಾರೆ? ಒಂದು RTC ತಗೋಬೇಕಾದ್ರೆ ಏನಿದೆ ಪರಿಸ್ಥಿತಿ ಸರ್? ಕೆಲವರಿಗೆ 40 ವರ್ಷದಲ್ಲಿ 30 ವರ್ಷ